ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಸಿನ ವಿಷಯ ಅಂತ ಬಂದ್ರೆ ನಮ್ಮ ಜನ ದೇವರನ್ನು ಬಿಡಲ್ಲ, ದಿಂಡ್ರನ್ನು ಬಿಡಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ರಾಮ ಮಂದಿರ ಅಂದ್ರೆ ಹಿಂದೂಗಳ ಪಾಲಿನ ಪವಿತ್ರ ಕ್ಷೇತ್ರ. ಪರಮಾತ್ಮ ಶ್ರೀರಾಮ ಓಡಾಡಿದ್ದ ಜಾಗ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನೋದು ಕೋಟ್ಯಾಂತರ ಹಿಂದೂಗಳ ದಶಕದ ಕನಸಾಗಿತ್ತು. ಇದು 2 ವರ್ಷದ ಹಿಂದಷ್ಟೇ ನನಸಾಗಿತ್ತು. ಹೀಗಾಗಿ ಪುಣ್ಯ ಭೂಮಿಯಲ್ಲಿ ಶ್ರೀರಾಮ ತಲೆ ಎತ್ತಿ ನಿಲ್ತಾ ಇದ್ದಂತೆ ಇಡೀ ಹಿಂದೂ ಕುಲವೇ ಗರ್ವದಿಂದ ಬೀಗಿತ್ತು. ಆದ್ರೀಗ ಇದೇ ಕ್ಷೇತ್ರದ ಸುತ್ತ ಬೇಡದ ವಿಷಯ ಸುತ್ತಕೊಂಡಿದೆ. ದೇವರ ದುಡ್ಡನ್ನು ಈ ಜನ ಬಿಡಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರಾಮ ಮಂದಿರದ ಕಾಣಿಕೆ ಹುಂಡಿಯನ್ನೇ ಅಲ್ಲಿದ್ದವರೇ ಹೊಡೆದಿದ್ದಾರೆ ಅನ್ನೋ ಆರೋಪ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಯಾಗ್ತಾ ಇದೆ. ಇದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬರೀ ಸವಾಲು ಮಾತ್ರ ಅಲ್ಲ, ಪ್ರತಿಷ್ಠೆಯ ಪ್ರಶ್ನೆ. ದೇವರ ದುಡ್ಡು ಕದ್ದವರನ್ನ ಹೊರಗೆಳೆಯದೇ ಇದ್ರೆ ಸರ್ಕಾರಕ್ಕೂ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ. ಹೀಗಾಗಿಯೇ ಯೋಗಿ ಆದಿತ್ಯನಾಥ್ ದೊಡ್ಡ ಸಂದೇಶ ರವಾನಿಸಿದ್ದು, ದೇವರ ದುಡ್ಡನ್ನ ಹೊಡೆದವರು ಎಷ್ಟೇ ದೊಡ್ಡವರಾಗಿರಲಿ, ಪ್ರಭಾವಿಗಳಾಗಿರಲಿ, ಅವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಅಲ್ಲದೆ ವಿಶೇಷ ತನಿಖಾ ದಳ ರಚಿಸಿದ್ದು, ದೇಗುಲದ ಜವಾಬ್ದಾರಿ ಹೊತ್ತವರೇ ದೇವರ ಕಾಸಿನ ಜೊತೆಗೆ ಚಿನ್ನಾಭರಣಕ್ಕೆ ಕೈ ಹಾಕಿದ್ದು ಅನ್ನೋ ಅನುಮಾನ ಹುಟ್ಟಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರ ದೇವಾಲಯದ ನಿರ್ಮಾಣ ಮತ್ತು ನಿರ್ವಹಣೆಗೆ ಕೋಟಿ ಹಣ ಹರಿದು ಬಂದಿತ್ತು. ದೇಣಿಗೆ ರೂಪದಲ್ಲಿ ಕೋಟ್ಯಾಂತರ ಮಂದಿ ತಮ್ಮ ಶಕ್ತಿಗನುಸಾರ ಹಣ ನೀಡಿದ್ರು. ಅಯೋಧ್ಯೆಯಲ್ಲಿ ಶ್ರೀರಾಮನನ್ನ ನೋಡಬೇಕು ಅನ್ನೋದು ಕೋಟಿ ಭಕ್ತರ ಕನಸಾಗಿತ್ತು. ಹೀಗಾಗಿ ಈ ಕ್ಷೇತ್ರಕ್ಕೆ ತನು ಮನವನ್ನೆಲ್ಲ ಅರ್ಪಿಸಿದ್ದ. ಆದ್ರೀಗ ಈ ದೇಣಿಗೆ ಹಣವನ್ನೇ ಜೇಬಿಗಿಳಿಸಿದ್ದಾರೆ ಅನ್ನೋ ಆರೋಪ ಸತ್ಯಕ್ಕೆ ಹತ್ತಿರ ಆಗಿದೆ. ಇದಕ್ಕೆ ಪೂರಕವಾದ ಅಂಶಗಳು ಸಿಸಿಟಿವಿ ಫುಟೇಜ್ನಲ್ಲಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನ 1-2 ದಿನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿದೆ. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ಕಳ್ಳತನ ಆಗಿರೋದು ನಿನ್ನೆ ಮೊನ್ನೆಯಲ್ಲ, ಎಷ್ಟು ದಿನದಿಂದ ದೇವರ ದುಡ್ಡಿಗೆ ಕೈ ಹಾಕ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಸಿಸಿಟಿವಿ ಮೊರೆ ಹೋಗಿದ್ದಾರೆ. ಆದ್ರೆ ಸಿಸಿಟಿವಿ ದೃಶ್ಯಾವಳಿಗಳ ಲಭ್ಯತೆಯೇ ಈಗ ದೊಡ್ಡ ಸವಾಲಾಗಿದೆ. ಯಾಕಂದ್ರೆ 45 ದಿನದವರೆಗೆ ಮಾತ್ರ ಸಿಸಿಟಿವಿ ಫುಟೇಜ್ ಸಂಗ್ರಹಿಸುವ ಆಯ್ಕೆ ಇರೋದು. 45 ದಿನ ಆಗ್ತಾ ಇದ್ದಂತೆ ಅದರ ಹಿಂದಿನ ದೃಶ್ಯಾವಳಿಗಳು ಆಟೋಮ್ಯಾಟಿಕ್ ಆಗಿ ಅಳಿಸಿ ಹೋಗುತ್ತೆ. ಹೀಗಾಗಿ 45 ದಿನದ ಹಿಂದಿನ ದೃಶ್ಯಾವಳಿಗಳನ್ನ ಕಂಡು ಹಿಡಿಯೋದು ಹೇಗೆ ಅನ್ನೋದೇ ದೊಡ್ಡ ಸವಾಲಾಗಿದೆ. ಅಷ್ಟೇ ಅಲ್ಲ, ಹಗರಣ ನಡೆದಿದೆ ಎನ್ನಲಾದ ಅವಧಿಯ ಸಿಸಿಟಿವಿ ಫುಟೇಜ್ಗಳನ್ನ ಉದ್ದೇಶಪೂರ್ವಕವಾಗಿಯೇ ಡಿಲೀಟ್ ಮಾಡಲಾಗಿರುವ ಶಂಕೆಯನ್ನು ಎಸ್ಐಟಿ ವ್ಯಕ್ತಪಡಿಸಿದೆ. ಇದೇ ಕಾರಣಕ್ಕೆ ಹಳೆಯ ದೃಶ್ಯಾವಳಿಗಳನ್ನ ಮರಳಿ ಪಡೆಯಲು ಫೊರೆನ್ಸಿಕ್ ಸಹಾಯ ಪಡೆಯಲು ತನಿಖಾ ತಂಡ ನಿರ್ಧರಿಸಿದೆ. ಕಳೆದ 11 ತಿಂಗಳಲ್ಲಿ ಸುಮಾರು 10 ಕೋಟಿ ರೂಪಾಯಿಯನ್ನ ಭದ್ರತೆಗಂತ ಖರ್ಚು ಮಾಡಲಾಗಿದೆ. ಯಾಕಂದ್ರೆ ಇಂಥ ಕಳ್ಳಾಟಗಳು ನಡೆಯಬಾರದು, ರಾಮನ ಸನ್ನಿಧಿಯಲ್ಲಿ ಸಣ್ಣದೊಂದು ಲೋಪವೂ ಆಗಬಾರದು ಅಂತ ಭದ್ರತೆಗೆ 11 ಕೋಟಿ ಖರ್ಚು ಮಾಡಿದ್ದಾರೆ. ಅದರ ಮಧ್ಯೆ ದೇವರ ಹುಂಡಿಗೆ ಕನ್ನ ಹಾಕಿರೋದು ದೇವಾಲಯದ ಸಿಬ್ಬಂದಿ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಿದೆ. ಆತ್ಮೀಯರೇ, ದೇಣಿಗೆ ಹಣವನ್ನ ಎಣಿಸುವ ಜವಾಬ್ದಾರಿಯನ್ನ ಅಯೋಧ್ಯೆ ಮಂಡಳಿ ಟ್ರಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಾರಣಾಸಿ ಮುಖ್ಯ ಶಾಖೆಗೆ ವಹಿಸಿತ್ತು. ಸ್ಟೇಟ್ ಬ್ಯಾಂಕ್ ಹಣ ಎಣಿಸೋದಕ್ಕೆ ಖಾಸಗಿ ಸಂಸ್ಥೆಗೆ ಇದನ್ನ ವಹಿಸಿತ್ತು. ಆದರೆ ಟ್ರಸ್ಟ್ನ ಸದಸ್ಯರು ಮಾತ್ರ ಈ ಹಣ ಎಣಿಸಲು ಸ್ಥಳೀಯ ವ್ಯಕ್ತಿಗಳನ್ನ ನೇಮಿಸುವಂತೆ ಬ್ಯಾಂಕ್ಗೆ ಸೂಚಿಸಿದ್ರು. ಇಲ್ಲೇ ಅನುಮಾನ ಹುಟ್ಕೊಂಡಿದ್ದು, ಟ್ರಸ್ಟ್ನ ಸೂಚನೆಯಂತೆ ಸ್ಥಳೀಯರು ಮತ್ತು ಸಿಬ್ಬಂದಿ ಸಂಬಂಧಿಕರನ್ನ ಇದಕ್ಕಾಗಿ ನಿಯೋಜಿಸಲಾಗಿತ್ತು. ಇದೇ ಕಾರಣಕ್ಕೆ ಎಸ್ಐಟಿ ಪ್ರತಿ ಸಿಬ್ಬಂದಿಯನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸ್ತಾ ಇದೆ. ಡ್ರೆಸ್ ಕೋಡ್ ಉಲ್ಲಂಘನೆ, ಸಿಬ್ಬಂದಿ ಎಂಟ್ರಿ ಮತ್ತು ಎಕ್ಸಿಟ್ ನಲ್ಲಿ ಸರಿಯಾದ ತಪಾಸಣೆ ಆಗದೇ ಇರೋದು ಸಿಸಿಟಿವಿ ಫುಟೇಜ್ನಲ್ಲಿ ಪತ್ತೆಯಾಗಿದೆ. ರಾಮ ಮಂದಿರಕ್ಕೆ ಸಾವಿರಾರು ಭಕ್ತರು ನಗದು ರೂಪದಲ್ಲಿ ಕಾಣಿಕೆ ಹಾಕೋದು ಮಾತ್ರ ಅಲ್ಲದೆ ಚಿನ್ನ ಬೆಳ್ಳಿಯನ್ನ ಭಾರೀ ಪ್ರಮಾಣದಲ್ಲಿ ನೀಡಿದ್ರು. ಇದರಲ್ಲೂ ವ್ಯತ್ಯಾಸ ಕಂಡು ಬಂದಿದೆ. ಸುಮಾರು 60 ಕೆಜಿಯಷ್ಟು ಬೆಳ್ಳಿ ಇಟ್ಟಿಗೆಗಳ ಇನ್ವೆಂಟ್ರಿ ದೇವಾಲಯದ ದಾಖಲೆಯಲ್ಲಿಲ್ಲ. ಆದ್ರೆ ಇಟ್ಟಿಗೆಯನ್ನ ಅಯೋಧ್ಯೆ ಟ್ರಸ್ಟ್ಗೆ ಹಸ್ತಾಂತರ ಮಾಡಿರೋ ದಾಖಲೆ ನಮ್ಮ ಬಳಿ ಇದೆ ಅಂತ ಹೇಳ್ತಾ ಇದೆ. ಹೀಗಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ 6 ದಿನಗಳ ವಿಚಾರಣೆಯನ್ನ ವಿಶೇಷ ತನಿಖಾ ದಳ ನಡೆಸಿದೆ. ಅಲ್ಲದೆ ಟ್ರಸ್ಟ್ ಸದಸ್ಯರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸಿಬ್ಬಂದಿ ಯಾರು ಅಯೋಧ್ಯೆ ಬಿಟ್ಟು ಕದಲದಂತೆ ಎಸ್ಐಟಿ ಸೂಚಿಸಿದೆ. ಇದುವರೆಗೂ ಸುಮಾರು 150 ಜನರನ್ನ ತನಿಖಾ ತಂಡ ವಿಚಾರಣೆ ನಡೆಸಿದೆ. ಟ್ರಸ್ಟ್ ಪದಾಧಿಕಾರಿ ಅನಿಲ್ ಮಿಶ್ರಾ ಮತ್ತು ನಿರ್ಮಾಣ ವಿಭಾಗದ ಸಹಾಯಕ ಗೋಪಾಲರಾವ್ ಪಾತ್ರ ಶಂಕಾಸ್ಪದವಾಗಿದ್ದು ದೊಡ್ಡವರ ಸುತ್ತವೇ ಸುತ್ತಿಕೊಂಡಿದೆ.
ಆತ್ಮೀಯರೇ, ರಾಮ ಮಂದಿರ ಅನ್ನೋದು ಹಿಂದೂಗಳ ಪಾಲಿನ ಅಸ್ಮಿತೆ. ದೇಗುಲ ತಲೆ ಎತ್ತಿ ಜಸ್ಟ್ 2 ವರ್ಷದ ಮೇಲಾಗಿದೆ. ಅಷ್ಟರಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವರ ದುಡ್ಡಿನ ಮೇಲೆ ಕಣ್ಣು ಹಾಕಿದ್ದಾರೆ ಅಂದ್ರೆ ನಂಬೋದಿಕ್ಕಾಗ್ತಾ ಇಲ್ಲ. ಹೀಗಾಗಿ ಈ ಪ್ರಕರಣ ಬಿಜೆಪಿ ಸರ್ಕಾರಕ್ಕೂ ದೊಡ್ಡ ಸವಾಲಾಗಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ವಿಪಕ್ಷಗಳು ಮುಗಿಬೀಳ್ತಾ ಇದೆ. ಮೇಲ್ನೋಟಕ್ಕೆ ಟ್ರಸ್ಟ್ ಸದಸ್ಯರ ಕಳ್ಳಾಟ ಇದು ಅನ್ನೋ ಅನುಮಾನ ಇದೆ. ಮುಂದೆ ಕಟ್ಟುನಿಟ್ಟಿನ ತನಿಖೆ ನಡೆಸಿದಲ್ಲಿ ಅಸಲಿ ಕಹಾನಿ ಗೊತ್ತಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.